ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈಗಾಗಲೇ ಕಳೆದ 2 ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2025-26ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ, ಬೇಕಾಗುವಂತಹ ದಾಖಲೆಗಳು ಯಾವುವು ಮತ್ತು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದನ್ನು ತಿಳಿಸಿಕೊಟ್ಟಿರ್ತೇನೆ. ಇನ್ನು ಇವತ್ತು ಹಾಗೂ ದಿನಾಂಕ 28/2/2025 ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಹೇಗೆ ಸಲ್ಲಿಸುವುದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ತಾವು ವೀಕ್ಷಿಸಬಹುದು. ಹಿಂದಿನ ವಿಡಿಯೋದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ತಮಗೆ ಮಾದರಿಯಾಗಿ ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಕೇಳಬಹುದಾದ ಪ್ರಶ್ನೆಗಳು ಯಾವುವು ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇವುಗಳನ್ನು ಓದಿಕೊಂಡ್ರೆ ಸಾಕು, ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡಬಹುದಾಗಿದೆ. ಇನ್ನು ಮೊದಲನೇದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಮಪದ, ಇದರ ವಿಧಗಳು, ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಇವುಗಳ ಅರ್ಥ ಹಾಗೂ ಉದಾಹರಣೆಗಳು. 2 ಕಾಲಗಳು, ಇಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಇದರ ಅರ್ಥ ಹಾಗೂ ಉದಾಹರಣೆಗಳು. ಇನ್ನು 3 ಗಾದೆ ಮಾತುಗಳು, ಪ್ರಸಿದ್ಧ ಹಾಗೂ ಪ್ರಚಲಿತ ಇರುವಂತಹ 50ರಿಂದ 60 ಗಾದೆ ಮಾತುಗಳನ್ನು ಓದಿಕೊಳ್ಳ್ರಿ. ಇನ್ನು ವಿಭಕ್ತಿ ಪ್ರತ್ಯಯಗಳು, ಒಟ್ಟು 8 ಪ್ರತ್ಯಯಗಳು ಹಾಗೂ ಅದರ ಉದಾಹರಣೆಗಳು. ಉದಾಹರಣೆಗಾಗಿ ಪ್ರಥಮವು, ದ್ವಿತೀಯನ್ನು, ತೃತೀಯಿಂದ ಈ ರೀತಿಯಾಗಿ. ಇನ್ನು 5 ನುಡಿಗಟ್ಟುಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳು. ಇನ್ನು ಗ್ರಾಂಥಿಕ ರೂಪ, ಗ್ರಾಂಥಸ್ಥ ರೂಪಗಳು, ಇವುಗಳ ಬಗ್ಗೆ ಓದ್ಕೊಳ್ರಿ. ಉದಾಹರಣೆಗಾಗಿ ಕೂಗುತ್ತಾವ, ಕೂಗುತ್ತವೆ, ಈ ರೀತಿಯಾಗಿ. 7 ಒಗಟುಗಳು, ಕನಿಷ್ಠ ನೀವು 50ರಿಂದ 60 ಒಗಟುಗಳನ್ನು, ಪ್ರಚಲಿತ ಬಳಸುತ್ತಿರುವಂತಹ ಒಗಟುಗಳನ್ನು ನೀವು ಓದಿಕೊಳ್ಳಿ. ಇನ್ನು 8ನೇದಾಗಿ ಲೇಖನ ಚಿಹ್ನೆಗಳು, ಉದಾಹರಣೆಗೆ ಪ್ರಶ್ನಾರ್ಥಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಆವರಣ ಚಿಹ್ನೆಗಳು, ಈ ರೀತಿಯಾಗಿ ಬರ್ತವೆ. ತಾವು ಅವುಗಳನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ. ಇನ್ನು ಸಮಾನಾರ್ಥಕ ಪದ ಅಥವಾ ನಾನಾರ್ಥಕ ಪದಗಳು, 5ನೇ ತರಗತಿಯಲ್ಲಿ ಬಂದಿರುವ ಪಾಠ ಅಥವಾ ಪದ್ಯದ ಅಂತ್ಯದಲ್ಲಿ ಇರುವಂತಹ ಹೊಸ ಪದಗಳ ಅರ್ಥ ಅಂತ ಇರ್ತಾವಲ್ಲ, ಅವುಗಳನ್ನು ಓದ್ಕೊಳ್ಳಿ. ಇನ್ನು 10ನೇದಾಗಿ ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗಗಳ ಉದಾಹರಣೆಗಳು, ನಪುಂಸಕ ಲಿಂಗಗಳ ಉದಾಹರಣೆಗಳು. ಇನ್ನು 11ನೇದಾಗಿ ಹೇಳುವುದಾದರೆ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ. 5ನೇ ತರಗತಿ ಪಾಠ ಮತ್ತು ಪದ್ಯಗಳಲ್ಲಿ ಬಂದಿರುವಂತಹ ಕವಿಗಳ ಹೆಸರು, ಅವರ ಜೀವನ ಚರಿತ್ರೆ ಆಗಿರ್ಬೋದು, ಅವರು ಬರೆದಂತಹ ಪುಸ್ತಕಗಳ ಹೆಸರಾಗಿರ್ಬೋದು, ಸಂಪೂರ್ಣ ಓದ್ಕೊಳ್ಳಿ. ಇನ್ನು 12ನೇದಾಗಿ ಸ್ವರಗಳು ಅಥವಾ ವ್ಯಂಜನಗಳು, ಅನುಸ್ವಾರ, ವಿಸರ್ಗ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಸ್ವರಗಳ ವಿಧಗಳು ಮತ್ತು ಕ್ರಿಯಾಪದದ ಅರ್ಥ, ಉದಾಹರಣೆಗಳು. ಸಂಧಿಗಳು, ಕನ್ನಡ ಸಂಧಿಗಳು, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇವುಗಳಿಗೆ ಉದಾಹರಣೆಗಳು. ಇನ್ನು ಪತ್ರಲೇಖನ, ಸಂಬೋಧನೆ ಮತ್ತು ಅದರ ವಿಧಗಳು. ಇನ್ನು ಪ್ರಕೃತಿ ಪದಗಳನ್ನು ಬಿಡಿಸಿ ಬರೆಯುವುದು, ಇವುಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದಾಗಿದೆ. ಇನ್ನು ಒತ್ತಕ್ಷರಗಳು, ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು, ಗುಣವಿಶೇಷಣ, ನಾಮವಿಶೇಷಣ, ಇವುಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾಗಿದೆ. ತಾವುಗಳು ಇವುಗಳನ್ನು ಓದ್ಕೊಳ್ಳಿ. ಇನ್ನು ಇಂಗ್ಲೀಷ್ ವಿಷಯಕ್ಕೆ ಬರುವುದಾದರೆ ಇಲ್ಲಿ ವರ್ಬ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ವರ್ಬ್ಸ್ಗಳು. ತಾವು 5ನೇ ತರಗತಿಯಲ್ಲಿ ಬಂದಿರುವ ಎಲ್ಲ ಕ್ರಿಯಾಪದಗಳನ್ನು ಪಟ್ಟಿ ಮಾಡಿಕೊಳ್ಳಿ. ಉದಾಹರಣೆಗಾಗಿ ವರ್ಕ್, ವರ್ಕ್ಡ್, ವರ್ಕ್ಡ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗಳನ್ನು ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ. ಕಡ್ಡಾಯವಾಗಿ ಇದರಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇನ್ನು ಪ್ರೊಫೆಷನ್ಸ್, ಇಲ್ಲಿ ವೃತ್ತಿಗಳು, ಉದಾಹರಣೆಗೆ ಟೀಚರ್, ಲಾಯರ್, ಈ ರೀತಿಯಾಗಿ ಎಲ್ಲ ವೃತ್ತಿಗಳ ಹೆಸರುಗಳನ್ನು ಇಂಗ್ಲೀಷ್ನಲ್ಲಿ ಪಟ್ಟಿ ಮಾಡಿಟ್ಕೊಳ್ಳಿ. ಮತ್ತು 3ನೇದಾಗಿ ರೈಮಿಂಗ್ ವರ್ಡ್ಸ್, ಪ್ರತಿ ಪದ್ಯದಲ್ಲಿ ಬಂದಿರುವ ರೈಮಿಂಗ್ ವರ್ಡ್ಸ್ಗಳನ್ನು ಬರೆದು ಓದಿ. 4ನೇದಾಗಿ ಅಪೋಸಿಟ್ ವರ್ಡ್ಸ್, ಪ್ರತಿ ಪಾಠದಲ್ಲಿ ಬಂದಿರುವ ಅಪೋಸಿಟ್ ವರ್ಡ್ಸ್ಗಳನ್ನು ಪಟ್ಟಿ ಮಾಡಿ ಓದಿರಿ. ಸಂಪೂರ್ಣ ಪಾಠವನ್ನು ಓದುವಾಗ ಪಾಠದ ನಡುವೆ ಇವು ಬಂದಿರುತ್ತವೆ. ಇನ್ನು 5ನೇದಾಗಿ ನ್ಯೂ ವರ್ಡ್ಸ್, ಇವು ಪಾಠದ ಅಂತ್ಯದಲ್ಲಿ ಬಂದಿರುತ್ತವೆ, ಇವುಗಳನ್ನು ಪಟ್ಟಿ ಮಾಡಿಕೊಂಡು ಓದಿರಿ. ಇನ್ನು ಗಿವ್ ಒನ್ ವರ್ಡ್ಸ್, ಇವುಗಳನ್ನು ತಾವು ಓದ್ಕೊಳ್ಳಿ. ಉದಾಹರಣೆಗಾಗಿ ಐ ಆಮ್ ಯೆಲ್ಲೋ ಕಲರ್, ಐ ಹ್ಯಾವ್ ಸಿ ವಿಟಮಿನ್, ಹೂ ಆಮ್ ಐ. ಇದಕ್ಕೆ ಸರಿಯಾದ ಉತ್ತರ ಆರೆಂಜ್ ಆಗಿರುತ್ತೆ. ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ, ಇವುಗಳನ್ನು ಕೂಡ ತಾವು ಓದ್ಕೊಳ್ಳಿ. ಇನ್ನು ಫಜಲ್ಸ್ ಆಗಿರ್ಬೋದು ಮತ್ತು ಪ್ರೊನೌನ್ಸ್ ಬಗ್ಗೆ ಓದ್ಕೊಳ್ಳಿ. ಉದಾಹರಣೆಗೆ ಐ, ವಿ, ಯು, ಹಿ, ಸಿ, ಇಟ್, ದೇ, ಮೀ, ಅಸ್, ದೆಮ್, ದೀಸ್, ದೋಸ್, ಇವೆಲ್ಲವೂ ಕೂಡ ಪ್ರೊನೌನ್ಸ್ ಆಗಿರ್ತವೆ. ಇವುಗಳನ್ನು ಕೂಡ ತಾವು ಓದ್ಕೋಬೇಕು. ಅದೇ ರೀತಿಯಾಗಿ ರೀಅರೇಂಜ್ಡ್ ದ ಜಂಬಲ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸಸ್, ಇಲ್ಲಿ ಈ ವಾಕ್ಯದಲ್ಲಿ ಪದಗಳನ್ನು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಅದನ್ನು ಅರ್ಥಪೂರ್ಣವಾದಂಥ ವಾಕ್ಯವನ್ನು ಮಾಡಬೇಕು. ಇನ್ನು ಆಡ್ವರ್ಬ್ಸ್ ಮತ್ತು
ಸಫಿಕ್ಸಸ್, ಪ್ರಿಫಿಕ್ಸಸ್, ಪ್ರಿಪೋಸಿಷನ್ಸ್ಗಳು ಇವುಗಳನ್ನು ತಾವು ಓದ್ಕೋಬೇಕಾಗುತ್ತದೆ. ಇನ್ನು ಟೆನ್ಸಸ್ಗಳು, ಸರಳ ವಾಕ್ಯಗಳು, ಅದು ಯಾವ ಕಾಲದ ವಾಕ್ಯ ಅನ್ನೋದನ್ನು ಓದ್ಕೊಳ್ಳಿ. ಅದೇ ರೀತಿಯಾಗಿ ಸೌಂಡ್ಸ್, ಆ್ಯನಿಮಲ್ ಸೌಂಡ್ಸ್, ಪ್ರಾಣಿಗಳ ಧ್ವನಿ ಅಥವಾ ಅವುಗಳ ಒದರುವಿಕೆ. ಇನ್ನು 15ನೇದಾಗಿ ರೈಡಲ್ಸ್, ಒಗಟುಗಳು. 16ನೇದಾಗಿ ಹಿಡನ್ ವರ್ಡ್ಸ್. ಎಕ್ಸಾಂಪಲ್ ಆಗಿ ಹೇಳ್ಬೋದಾದರೆ ಚಿಲ್ಡ್ರನ್, ಈ ಪದದಲ್ಲಿ ಇನ್ನೊಂದು ಪದ ಇರುತ್ತೆ, ಅದು ಚೈಲ್ಡ್ ಆಗಿರುತ್ತೆ. ಇಂತಹ ಪದಗಳನ್ನು ತಾವು ಓದ್ಕೋಬೇಕಾಗುತ್ತೆ. ಇನ್ನು ಆರ್ಟಿಕಲ್ಸ್, ಉಪಪದಗಳು, ಎ, ಯಾನ್, ದ, ಇವುಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ತಾವು ಬರೆದಿಟ್ಕೊಂಡು ಓದ್ಕೊಳ್ಳಿ. ಇನ್ನು ಜೆಂಡರ್ಸ್, ಇಲ್ಲಿ ಲಿಂಗಗಳು, ಇಲ್ಲಿ ಮಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟ್ರಲ್ ಜೆಂಡರ್, ಕಾಮನ್ ಜೆಂಡರ್, ಇವುಗಳಿಗೆ ಸಂಬಂಧಪಟ್ಟ ಅರ್ಥ ಹಾಗೂ ಅವುಗಳ ಉದಾಹರಣೆಗಳನ್ನು ಓದ್ಕೊಳ್ಳಿ. ಇನ್ನು ಪ್ರಮುಖವಾಗಿ ಶಾರ್ಟ್ ಫಾರ್ಮ್ಸ್ ಮತ್ತು ಲಾಂಗ್ ಫಾರ್ಮ್ಸ್. ಇಲ್ಲಿ ಎಕ್ಸಾಂಪಲ್ ವ್ಯಾಕರಣದಲ್ಲಿ ಇಲ್ಲಿ ಕುಡ್ ನಾಟ್ ಅನ್ನೋದನ್ನು ಕುಡಂಟ್ ಆಗುತ್ತೆ, ಆರ್ ನಾಟ್ ಆರಂಟ್ ಆಗುತ್ತೆ. ಇಂತಹ ಪದಗಳನ್ನು ತಾವು ಓದ್ಕೋರಿ. ಅದೇ ರೀತಿಯಾಗಿ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಇದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಇಲ್ಲಿ ಲೆಕ್ಕಗಳನ್ನು ಕೊಟ್ಟು ಅದರ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇನ್ನು ಭಿನ್ನರಾಶಿಗಳಲ್ಲಿ ಅವುಗಳ ಅರ್ಥ, ಉದಾಹರಣೆಗಳು ಮತ್ತು ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು, ದಶಮಾಂಶವನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು. ಭಿನ್ನರಾಶಿಯಲ್ಲಿ ಇಲ್ಲಿ ಅಕ್ಷರದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಸಂಖ್ಯೆಯಲ್ಲಿ ಬರೆಯುವುದು, ಸಂಖ್ಯೆಯಲ್ಲಿ ಕೊಟ್ಟದ್ದನ್ನು ಅಕ್ಷರದಲ್ಲಿ ಬರೆಯುವುದಾಗಿರಬಹುದು. ಇನ್ನು ದಶಮಾಂಶಗಳ ಅರ್ಥ, ಅವುಗಳಿಗೆ ಉದಾಹರಣೆಗಳು ಮತ್ತು ಈ ದಶಮಾಂಶಗಳನ್ನು ಭಿನ್ನರಾಶಿಗೆ ಪರಿವರ್ತಿಸುವುದು. ಅಂದಾಜು ಗಣನೆ, ಮಾನಸಿಕ ಗಣಿತ, ಉದ್ದ, ಅಳತೆ, ತೂಕದ ಮೇಲಿಂಥ ಪ್ರಶ್ನೆಗಳು ಮತ್ತು ವೃತ್ತಗಳು, ಕೋನಗಳು. ಅದೇ ರೀತಿಯಾಗಿ ಇಲ್ಲಿ ಕಾಲ ಗಣನೆ ಮತ್ತು ವಾರ, ಸಮಯ ಆಗಿರ್ಬೋದು, ಆಲೇಖಗಳು. ಇವಿಷ್ಟೇ ಅಲ್ಲದೆ ಸಮಮಿತಿಗಳು, ಘನಾಕೃತಿಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಇನ್ನು ಪರಿಸರ ಅಧ್ಯಯನದಲ್ಲಿ ಜೀವ ಪ್ರಪಂಚ ಅಂದರೆ ಅದರ ಲಕ್ಷಣಗಳು, ಜೀವಿಗಳ ಜೀವಿತಾವಧಿ, ಏಕವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ ಸಸ್ಯಗಳು, ಇನ್ನು ಏಕದಳ, ದ್ವಿದಳ ಸಸ್ಯಗಳು, ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಕುಟುಂಬ, ಅದರಲ್ಲಿ ವಂಶವೃಕ್ಷ ಮತ್ತು ಕುಟುಂಬದ ವಿಧಗಳು, ಸಮುದಾಯ ಹಾಗೂ ಅದರ ವಿಧಗಳು, ಸಾಹಸ ಕ್ರೀಡೆಗಳು, ನೈಸರ್ಗಿಕ ಸಂಪನ್ಮೂಲಗಳು, ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದ ಸಂಪನ್ಮೂಲಗಳು, ಇನ್ನು ಇಂಧನಗಳು, ವಾಯು, ನೀರು, ಕೃಷಿ, ಇನ್ನು ಸಂಚಾರಿ ನಿಯಮಗಳು, ಆಹಾರ, ಜೀವದ ಜೀವಾಳ, ವಸ್ತು ಸ್ವರೂಪ, ಧಾತು, ಸಂಯುಕ್ತ, ಮಿಶ್ರಣಗಳು, ವಿಸ್ಮಯ ಶಕ್ತಿ, ಶಕ್ತಿಯ ವಿಧಗಳು ಹಾಗೂ ಅವುಗಳ ಉದಾಹರಣೆಗಳು, ಬಾಹ್ಯಾಕಾಶ ಅಥವಾ ಬಾನಂಗಳ, ಗ್ರಹಗಳು, ಉಪಗ್ರಹಗಳು. ಇನ್ನು ಭಾರತದ ಪ್ರಾಕೃತಿಕ ಮತ್ತು ಇನ್ನು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳು, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮಾನಸಿಕ ಸಾಮರ್ಥ್ಯ ಹೆಚ್ಚಾಗಿ 5ನೇ ತರಗತಿಯಲ್ಲಿ ಬಂದಿರುವ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಹೆಚ್ಚಾಗಿ ಬರುತ್ತವೆ. ಒಟ್ಟಾರೆಯಾಗಿ ಪಾಠಗಳಲ್ಲಿ ಬಂದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಪ್ರಶ್ನೆಗಳಿರುವುದರಿಂದ ಪ್ರತಿ ಅಂಶಕ್ಕೂ ಹೆಚ್ಚಿನ ಮಹತ್ವ ಕೊಟ್ಟು ಓದರ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ಗಳಿಸಬಹುದಾಗಿದೆ.